Hi my dear students, welcome back to my channel. So, ivattina session alli I am going to solve the sample paper. ಏನು sample paper ಇದು ಅಂತಂದ್ರೆ, as you all have already received the model question papers from the board, so according to the board's model question paper blueprint, ಅದರಲ್ಲೂ ಸೈನ್ಸ್ ಸಬ್ಜೆಕ್ಟ್ ನಲ್ಲಿ ಬ್ಲೂಪ್ರಿಂಟ್ ಪ್ರಕಾರ ಒಂದು ಕ್ವೆಶ್ಚನ್ ಪೇಪರ್ ನ ರೆಡಿ ಮಾಡಿದ್ದೀನಿ. ಅಂಡ್ ನಿಮಗೆಲ್ಲ ಆಲ್ರೆಡಿ ತಿಳಿದಿರೋ ಹಾಗೇನೆ ನಮ್ಮ SSLC ಬೋರ್ಡ್ ಡೈರೆಕ್ಟರ್ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕ್ವೆಶನ್ಸ್ ಎಲ್ಲ ಈಸಿ ಆಗಿರುತ್ತೆ ಹಾಗೂ ಡೈರೆಕ್ಟ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಕೆಲವರಿಗೆ ಡೌಟ್ಸ್ ಇದೆ, ಡೈರೆಕ್ಟ್ ಕ್ವಶನ್ಸ್ ಅಂದ್ರೆ ಎಕ್ಸಸೈಸ್ ಇಂದ ಕೊಡ್ತಾರಾ, ಟೆಕ್ಸ್ಟ್ ಬುಕ್ ಮಧ್ಯದಿಂದ ಕೊಡ್ತಾರಾ, ಟೆಕ್ಸ್ಟ್ ಬುಕ್ ಮಧ್ಯದಿಂದ ಯಾಕೆ ಕೊಡ್ತಾರೆ ಈಸಿ ಆದ್ರೆ ಅಂತ ಕೇಳಿದ್ದಾರೆ. ಒನ್ ಸಿಂಪಲ್ ಥಿಂಗ್ ನೀವೇನು ತಿಳ್ಕೊಳ್ಬೇಕು ಅಂದ್ರೆ, ಕ್ವೆಶನ್ಸ್ ನ ಕೊಡೋದೇ ಟೆಕ್ಸ್ಟ್ ಬುಕ್ ಇಂದ. ಓಕೆ, ಡೈರೆಕ್ಟ್ ಅಂತ ಯಾಕೆ ಹೇಳಿದ್ದಾರೆ ಹಾಗಾದ್ರೆ ಅಂದ್ರೆ, ಡೈರೆಕ್ಟ್ ಅಂದ್ರೆ ಒಂದು ಸ್ಟೇಟ್ಮೆಂಟ್ ನೀವು ಓದ್ತಿರ್ತೀರ ಇನ್ ಬಿಟ್ವೀನ್ ದ ಟೆಕ್ಸ್ಟ್ ಬುಕ್ ಅಂದ್ರೆ ಆ ಸ್ಟೇಟ್ಮೆಂಟ್ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಸೊ ಆ ಸ್ಟೇಟ್ಮೆಂಟ್ನೇ ಎಕ್ಸಾಮ್ ಅಲ್ಲಿ ಕೊಡ್ತಾರೆ. ಇಟ್ ಇಸ್ ನಾಟ್ ದಟ್ ಟೆಕ್ಸ್ಟ್ ಬುಕ್ ಮಧ್ಯದಿಂದ ಕೊಡಬಾರ್ದು. ಮಧ್ಯ ಇನ್ ದ ಸೆನ್ಸ್ ದ ಸ್ಟೇಟ್ಮೆಂಟ್ಸ್ ಆರ್ ಪಿಕ್ಡ್ ಫ್ರಮ್ ದಟ್ ರೀಜನ್. ಅರ್ಥ ಆಗ್ತಿದ್ಯಾ? ಸೊ ಈಗ ನಾನು ಸಾಲ್ವ್ ಮಾಡ್ತಿರುವಂತ ಒಂದು ಕ್ವಶನ್ ಪೇಪರ್ ಅಲ್ಲಿರುವಂತ ಕ್ವೆಶನ್ಸ್ ಈಸಿ ಟು ಮಾಡರೇಟ್ ಇದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಗೊಂದು ಗುಡ್ ನ್ಯೂಸ್ ಏನು ಅಂದ್ರೆ, ತುಂಬಾ ಸ್ಯಾಂಪಲ್ ಪೇಪರ್ಸ್ ನ ನಾನೇ ರೆಡಿ ಮಾಡ್ತಾ ಇದ್ದೀನಿ ಈಗ. ಸೊ ನಾನು ಎವ್ರಿ ಡೇ ಒಂದು ಸ್ಯಾಂಪಲ್ ಪೇಪರ್ನ ನಿಮಗೆ ಸಾಲ್ವ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಾನು ಸಾಲ್ವ್ ಮಾಡ್ತಿರುವಂಥ ಒಂದು ಕ್ವೆಶನ್ ಇಟ್ ಈಸ್ ಬೇಸ್ಡ್ ಆನ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಲೆಸನ್. ಸೊ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೂ ಹಿಂದಿನ ವಿಡಿಯೋಸನ್ನು ನೋಡಿಲ್ಲ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಬೇಸ್ಡ್ ವಿಡಿಯೋಸ್, ಅದರ ಲಿಂಕ್ನ ಪ್ಲೇಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಾನೆ. ಸೊ ಆ ಪ್ಲೇಲಿಸ್ಟ್ ಓಪನ್ ಮಾಡಿಕೊಂಡು ನಾನು ಮಾಡಿರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ವಿಡಿಯೋಸನ್ನು ನೋಡಬಹುದು. So without delaying much, let us start solving the sample paper which will be most important for your board examination. So this is completely according to the blueprint. Blueprint ನಲ್ಲಿ ಯಾವ ರೀತಿ ಇದೆ, ಸೊ ಅದೇ ರೀತಿ ನಾನು ಮಾಡಿದ್ದೀನಿ. ಅಂದರೆ ಯಾವ ಲೆಸನ್ಗೆ ಎಷ್ಟು ಮಾರ್ಕ್ಸನ್ನು ಅಲಾಟ್ ಮಾಡಿದರೆ ಆನ್ ದ ಬೇಸಿಸ್ ಆಫ್ ದಟ್ ನಾನು ಇಲ್ಲಿ ನಿಮಗೆ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವೆಶನ್ ಈಸ್, ಆಸಿಡ್ ಟರ್ನ್ಸ್ ಡ್ಯಾಶ್ ಲಿಟ್ಮಸ್ ಸೊಲ್ಯೂಷನ್ ಡ್ಯಾಶ್. ಆಪ್ಷನ್ಸ್ ಆರ್ ಆನ್ ದ ಸ್ಕ್ರೀನ್, ಯು ಕ್ಯಾನ್ ಚೆಕ್ ಇಟ್. ರೆಡ್ ಟು ಪಿಂಕ್, ಬ್ಲೂ ಟು ರೆಡ್, ರೆಡ್ ಟು ಬ್ಲೂ ಆ್ಯಂಡ್ ಬ್ಲೂ ಟು ಪಿಂಕ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಸಿಡ್ ಏನು ಮಾಡುತ್ತೆ, ಲೆಟ್ ಅಸ್ ಟೇಕ್ ಲಿಟ್ಮಸ್ ಪೇಪರ್ನ ತಗೊಳ್ಳೋಣ. ಸೊ ಬ್ಲೂ ಇದೆ ಹಾಗೂ ರೆಡ್ ಲಿಟ್ಮಸ್ ಪೇಪರ್ ಇದೆ. ಸೊ ಯಾವುದೋ ಒಂದು ಸೊಲ್ಯೂಷನ್ ಆಸಿಡ್ ಆಗಿದೆ ಅಂದರೆ ಆ ಆಸಿಡ್ ಸೊಲ್ಯೂಷನಲ್ಲಿ ನಾವು ಬ್ಲೂ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದಾಗ ನಮಗೆ ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆಗಿ ಕನ್ವರ್ಟ್ ಆಗೋದು, ಅಂದರೆ ರೆಡ್ ಕಲರ್ ಆಗಿ ಚೇಂಜ್ ಆಗೋದನ್ನು ನೋಡಬಹುದು. ಅದೇ ಇದೇ ಒಂದು ಆಸಿಡಿಕ್ ಸೊಲ್ಯೂಷನ್ ಅಲ್ಲಿ ನಾವು ರೆಡ್ ಲಿಟ್ಮಸ್ ಪೇಪರ್ ಅನ್ನ ಡಿಪ್ ಮಾಡಿದಾಗ ದೇರ್ ಇಸ್ ನೋ ಚೇಂಜ್ ಇನ್ ದ ಕಲರ್ ಆಫ್ ದ ರೆಡ್ ಲಿಟ್ಮಸ್ ಪೇಪರ್. ಸೊ ರೆಡ್ ಲಿಟ್ಮಸ್ ಏನಾಗುತ್ತೆ, ಬ್ಲೂನ ರೆಡ್ ಮಾಡುತ್ತೆ ಹಾಗೂ ರೆಡ್ ಕಲರ್ನ ಆಸ್ ಇಟ್ ಈಸ್ ಹಾಗೆ ಉಳಿಸ್ಕೊಳ್ಳುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ಬ್ಲೂ ಟು ರೆಡ್. ಯಾಕೆ ರೆಡ್ ಇಂದ ಪಿಂಕ್ ಆಗಲ್ಲ, ರೆಡ್ ಬ್ಲೂ ಆಗಲ್ಲ, ರೆಡ್ ಬ್ಲೂ ಆಗಲ್ಲ. ಯಾವಾಗ ರೆಡ್ ಕಲರ್ ಬ್ಲೂ ಆಗುತ್ತೆ, ಸೊಲ್ಯೂಷನ್ ಬೇಸಿಕ್ ಆಗಿದ್ದಾಗ ಏನಾಗುತ್ತೆ, ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಆಗುತ್ತೆ. ಬಟ್ ಇಲ್ಲಿ ನಮ್ಮ ಸೊಲ್ಯೂಷನ್ ಇಟ್ ಈಸ್ ಆಸಿಡಿಕ್. ಸೊ ಫೋರ್ತ್ ಕ್ವೆಶನ್, ಬ್ಲೂ ಟು ಪಿಂಕ್ ಅಂತ ಕೇಳಿದರೆ ಡೆಫಿನೆಟ್ಲಿ ಅದು ಆಗಲ್ಲ. ಓಕೆ, ಇಫ್ ದ ಸೊಲ್ಯೂಷನ್ ಈಸ್ ಆಸಿಡಿಕ್ ಏನಾಗುತ್ತೆ, ಆಸಿಡಿಕ್ ಸೊಲ್ಯೂಷನ್ ಟರ್ನ್ಸ್ ದ ಬ್ಲೂ ಲಿಟ್ಮಸ್ ಪೇಪರ್ ರೆಡ್. ಕ್ಲಿಯರ್? ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ಯೂಸ್ ಆಫ್ ಮೈಲ್ಡ್ ಬೇಸ್ ಲೈಕ್ ಡ್ಯಾಶ್ ಆನ್ ದ ಬೀ ಸ್ಟಂಗ್ ಏರಿಯಾ ಗಿವ್ಸ್ ರಿಲೀಫ್. ಕಣ್ಮುಚ್ಕೊಂಡಿದ್ದಕ್ಕೆ ಆನ್ಸರ್ ಬರ್ಬೋದು, ಯಾಕೆಂದರೆ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಈ ಒಂದು ಪ್ರಶ್ನೆಯನ್ನು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಆಪ್ಷನ್ಸ್ ಹಿಯರ್ ಆರ್ ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಶುಗರ್ ಆ್ಯಂಡ್ ಬ್ಲೀಚಿಂಗ್ ಏಜೆಂಟ್. ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತೀವಿ. ಯಾಕೆ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತೀರಿ? ವೈ ಆರ್ ವಿ ಯೂಸಿಂಗ್ ದಟ್? ಬಿಕಾಸ್ ಯಾವಾಗ ನಿಮಗೆ ಬೀ ಸ್ಟಿಂಗ್ ಮಾಡುತ್ತೆ ಏನಾಗುತ್ತೆ, ಆಗ ಅಲ್ಲಿ ಬೀ ಸ್ಟಿಂಗಿಂದ ಮೆಥನೋಯಿಕ್ ಆಸಿಡ್ ರಿಲೀಸ್ ಆಗಿ ನಿಮ್ಮ ಒಂದು ಸ್ಕಿನ್ ಒಳಗಡೆ ಎಂಟರ್ ಆಗುತ್ತೆ. ಸೊ ಆ ಮೆಥನೋಯಿಕ್ ಆಸಿಡ್ ಏನಾಗುತ್ತೆ, ಇಟ್ ವಿಲ್ ಮೇಕ್ ಯು ಟು ಫೀಲ್ ಇರಿಟೇಟ್. ನಿಮಗೆ ಇರಿಟೇಷನ್ ಆಗುತ್ತೆ. ಸೊ ಟು ನ್ಯೂಟ್ರಲೈಸ್, ಆಸಿಡ್ಗೆ ಬೇಸ್ ಹಾಕಿದಾಗ ಏನಾಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಸೊ ಆಗ ನಿಮಗೆ ರಿಲ್ಯಾಕ್ಸೇಷನ್ ಫೀಲಿಂಗ್ ಆಗುತ್ತೆ. ಸೊ ಟು ನ್ಯೂಟ್ರಲೈಸ್ ದಟ್ ವಿ ಆರ್ ಯೂಸಿಂಗ್ ದ ಬೇಕಿಂಗ್ ಸೋಡಾ, ನಾಟ್ ದ ವಾಷಿಂಗ್ ಸೋಡಾ. ಬಿಕಾಸ್ ವೆನ್ ವಾಷಿಂಗ್ ಸೋಡಾ ಈಸ್ ಮಿಕ್ಸ್ಡ್ ವಿತ್ ದ ವಾಟರ್ ಏನಾಗುತ್ತೆ ಅಂದರೆ ಇಟ್ ವಿಲ್ ರಿಲೀಸ್ ಕಾರ್ಬೋನಿಕ್ ಆಸಿಡ್. ಓಕೆ, ಸೊ ಕಾರ್ಬೋನಿಕ್ ಆಸಿಡ್ ರಿಲೀಸ್ ಆಗೋದ್ರಿಂದ ವಿ ಕೆನಾಟ್ ಯೂಸ್ ದ ವಾಷಿಂಗ್ ಸೋಡಾ. ವಿ ಹ್ಯಾವ್ ಟು ಯೂಸ್ ದ ಬೇಕಿಂಗ್ ಸೋಡಾ. ಅಫ್ಕೋರ್ಸ್ ಶುಗರ್ನ ಯೂಸ್ ಮಾಡೋಕ್ಕಾಗಲ್ಲ, ಬ್ಲೀಚಿಂಗ್ ಏಜೆಂಟನ್ನು ಕೂಡ ನಾವು ಯೂಸ್ ಮಾಡೋಕ್ಕೆ ಆಗೋಲ್ಲ. ಕ್ಲಿಯರ್? ಸೊ ದ ಕರೆಕ್ಟ್ ಆನ್ಸರ್ ಈಸ್ ಬೇಕಿಂಗ್ ಸೋಡಾ. ನೆಕ್ಸ್ಟ್ ಕ್ವೆಶನ್ ಈಸ್, ವಿಚ್ ಒನ್ ಆಫ್ ದ ಗಿವನ್ ಈಸ್ ಅ ಮಿನರಲ್ ಆಸಿಡ್. ಇಲ್ಲಿ ಆಪ್ಷನ್ಸ್ ನೋಡೋದಾದರೆ ಲ್ಯಾಕ್ಟಿಕ್ ಆಸಿಡ್, ಫಾರ್ಮಿಕ್ ಆಸಿಡ್,
tartaric acid and also the hydrochloric acid. See, ಈ ಲ್ಯಾಕ್ಟಿಕ್ ಆಸಿಡ್ ಆಗಿರ್ಬೋದು, ಫಾರ್ಮಿಕ್ ಆಸಿಡ್ ಆಗಿರ್ಬೋದು, ಟಾರ್ಟಾರಿಕ್ ಆಸಿಡ್ ಆಗಿರ್ಬೋದು, ಇದೆಲ್ಲ ನ್ಯಾಚುರಲಿ ಫಾರ್ಮ್ಡ್. ಲ್ಯಾಕ್ಟಿಕ್ ಆಸಿಡ್ ಮಿಲ್ಕಲ್ಲಿ ಇರುತ್ತೆ, ಫಾರ್ಮಿಕ್ ಆಸಿಡ್ ಬೀಸ್ ಟಂಗಲ್ಲಿ ಇರುತ್ತೆ, ಟಾರ್ಟಾರಿಕ್ ಆಸಿಡ್ ನೋಡೋದಾದರೆ ಟ್ಯಾಮರಿನ್ದಲ್ಲಿ ಇರುತ್ತೆ. ಬಟ್ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಇಟ್ ಈಸ್ ಪ್ರಿಪೇರ್ಡ್ ಆರ್ಟಿಫಿಷಿಯಲಿ, ಓಕೆ, ಲ್ಯಾಬೊರೇಟರಿನಲ್ಲಿ ಪ್ರಿಪೇರ್ ಮಾಡುವಂಥ ಆಸಿಡ್. ಸೊ ಇಟ್ಸ್ ಅ ಮಿನರಲ್ ಆಸಿಡ್. ಸೊ ಇಲ್ಲಿ ಕರೆಕ್ಟ್ ಆದ ಆಪ್ಷನ್ ಡಿ, ಹೈಡ್ರೋಕ್ಲೋರಿಕ್ ಆಸಿಡ್. Hydrochloric acid is considered as the mineral acid. Okay. So the next question is, give an example of metal which is liquid at room temperature. And the options are mercury, sodium, potassium and lead. ಇದಕ್ಕೂ ಅಷ್ಟೇ ಕಣ್ಮುಚ್ಕೊಂಡು ಆನ್ಸರ್ ಬರಿಬೋದು ಅಲ್ವಾ. ಸೊ ದ ಮೆಟಲ್ ವಿಚ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಅಂತ ಹೇಳಿದಾಗ ನಿಮ್ಮ ತಲೆಗೆ ಬರಬೇಕಾಗಿರೋದು ಆಪ್ಷನ್ ಎ, ಮರ್ಕ್ಯುರಿ. ಮರ್ಕ್ಯುರಿ ಏನಾಗಿರುತ್ತೆ, ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಆಗಿರುತ್ತೆ. ವೆರಾಸ್ ಸೋಡಿಯಂ ಏನಾಗಿರುತ್ತೆ, ಸಾಲಿಡ್ ಆಗೇ ಇರುತ್ತೆ, ಬಟ್ ಇಟ್ ಈಸ್ ಸಾಫ್ಟ್ ಮೆಟಲ್. ಸಾಫ್ಟ್ ಮೆಟಲ್ ಅಂತ ಕೇಳಿದಾಗ ಸೋಡಿಯಂ ಬರಿಬೇಕು. ಇನ್ನು ಪೊಟ್ಯಾಷಿಯಂ ಅದು ಕೂಡ ಸಾಫ್ಟ್ ಮೆಟಲ್. ಲೆಡ್ ಈಸ್ ಕಂಪ್ಯಾರಿಟಿವ್ಲಿ ಹಾರ್ಡರ್ ದ್ಯಾನ್ ಪೊಟ್ಯಾಷಿಯಂ ಆ್ಯಂಡ್ ದ ಸೋಡಿಯಂ, ಹೌದಲ್ವಾ. ಬಟ್ ದ ಮೆಟಲ್ ವಿಚ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಅಂತ ಕೇಳಿದಾಗ ಯು ಹ್ಯಾವ್ ಟು ಮಾರ್ಕ್ mercury. Mercury is liquid at room temperature. Okay, moving to next question. What chemical process is used for obtaining a metal from its oxide? ಮೆಟಲ್ ಅನ್ನ ಆಕ್ಸೈಡ್ ಫಾರ್ಮ್ ಇಂದ ನಾವು ಪಡ್ಕೊಳ್ಬೇಕಾದ್ರೆ ಯಾವ ಒಂದು ಪ್ರೋಸೆಸ್ ಅನ್ನ ನಾವು ಯೂಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ಆರ್: ಆಪ್ಷನ್ ಎ ರಿಡಕ್ಷನ್, ಆಪ್ಷನ್ ಬಿ ರೋಸ್ಟಿಂಗ್, ಆಪ್ಷನ್ ಸಿ ಕ್ಯಾಲ್ಸಿನೇಷನ್, ಆಪ್ಷನ್ ಡಿ ಹೈಡ್ರೋಜಿನೇಷನ್. ಅಫ್ಕೋರ್ಸ್ ರೋಸ್ಟಿಂಗ್ ಅಂದರೆ ಏನು, ಕ್ಯಾಲ್ಸಿನೇಷನ್ ಅಂದರೆ ಏನು, ಹೈಡ್ರೋಜಿನೇಷನ್ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ಸಿಂಪಲ್ ಆಗಿ ಹೇಳ್ತೀನಿ. ರೋಸ್ಟಿಂಗ್ ಅಂದರೆ ಏನು ಮಾಡ್ತೀವಿ ನಾವು, ಸಲ್ಫೈಡ್ ಓರನ್ನು ನಾವು ಏನು ಮಾಡ್ತೀವಿ, ವಿ ಹೀಟ್ ಇನ್ ದ ಎಕ್ಸೆಸ್ ಆಫ್ ಆಕ್ಸಿಜನ್, ಇನ್ ದ ಎಕ್ಸೆಸ್ ಆಫ್ ಏರ್. ಬಟ್ ಕ್ಯಾಲ್ಸಿನೇಷನಲ್ಲಿ ಏನು ಮಾಡ್ತೀವಿ, ವಿ ಹೀಟ್ ದ ಕಾರ್ಬೋನೇಟ್ ಓರ್ ಇನ್ ದ ಲಿಮಿಟೆಡ್ ಸಪ್ಲೈ ಆಫ್ ಏರ್ ಅಥವಾ ಆಬ್ಸೆನ್ಸ್ ಆಫ್ ಏರ್. ಇನ್ನು ಹೈಡ್ರೋಜಿನೇಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಟು ಗೆಟ್ ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ಹೌದಲ್ವಾ. ಸೊ ಈ ಮೂರು ಆಪ್ಷನ್ಸ್ ಅಲ್ಲ, ಈ ಮೂರು ಸ್ಟೇಟ್ಮೆಂಟ್ಸ್ ಡಿಫ್ರೆಂಟ್ ಇದೆ. ಸೊ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಎ ರಿಡಕ್ಷನ್ ಆಗಿದೆ. ಸೊ ರಿಡಕ್ಷನ್ ಅಂದರೆ ಇಟ್ಸ್ ಅ ಪ್ರೋಸೆಸ್ ವೇರ್ ದ ಮೆಟಲ್ ಈಸ್ ಬೀನ್ ರೆಡ್ಯೂಸ್ ಫ್ರಮ್ ಇಟ್ಸ್ ಆಕ್ಸೈಡ್ ಫಾರ್ಮ್. ಓಕೆ, ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಗಿವನ್ ಪ್ರಾಪರ್ಟೀಸ್ ಈಸ್ ಜನರಲಿ ನಾಟ್ ಶೋನ್ ಬೈ ದ ಮೆಟಲ್ಸ್? ಇಲ್ಲೊಂದು ಒಂದಷ್ಟು ಪ್ರಾಪರ್ಟೀಸನ್ನು ಕೊಟ್ಟಿದ್ದಾರೆ, ಆ ಪ್ರಾಪರ್ಟೀಸನ್ನು ಓದ್ತಾ ಬರ್ತೀನಿ, ಕೇಳಿಸ್ಕೊಳ್ಳಿ. ಸೊ ಇದರಲ್ಲಿ ಕೊಟ್ಟಿರುವ ಪ್ರಾಪರ್ಟಿನಲ್ಲಿ ಯಾವುದು ಮೆಟಲ್ಗೆ ರಿಲೇಟ್ ಆಗಲ್ಲ? ಸೊ ದ ಫಸ್ಟ್ ಆಪ್ಷನ್ ಈಸ್ ಎಲೆಕ್ಟ್ರಿಕಲ್ ಕಂಡಕ್ಷನ್, ಆಪ್ಷನ್ ಬಿ ಈಸ್ ಸೊನೋರಸ್, ಆಪ್ಷನ್ ಸಿ ಈಸ್ ಡಲ್ನೆಸ್ ಆ್ಯಂಡ್ ಆಪ್ಷನ್ ಸಿ ಈಸ್ ಡಕ್ಟಿಲಿಟಿ. ಮೆಟಲ್ ಪ್ರಾಪರ್ಟೀಸ್ ಗೊತ್ತಿದೆ ಅಲ್ಲ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್. ದೇ ಆರ್ ಸೊನೋರಸ್, ದೇ ಆರ್ ಡಕ್ಟೈಲ್, ದೇ ಆರ್ ಲಸ್ಟ್ರಸ್, ದೇ ಆರ್ ಮ್ಯಾಲಿಬಲ್. ಸೊ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಇದೆಲ್ಲ ಕೂಡ ದೇ ಆರ್ ದ ನೇಚರ್ ಆಫ್ ದ ಮೆಟಲ್, ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟಲ್. ಬಟ್ ನಾವು ಡಲ್ನೆಸ್ ಅಂತ ಹೇಳಿದಾಗ ಡಲ್ನೆಸ್ ಈಸ್ ನಾಟ್ ಅ ಫಿಸಿಕಲ್ ಪ್ರಾಪರ್ಟಿ ಆಫ್ ದ ಮೆಟಲ್. ಸೊ ಇಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಷನ್, ಅಫ್ಕೋರ್ಸ್ ಇಟ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಮೆಟಲ್ಸ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಕರೆಕ್ಟ್. ಸೊನೋರಸ್, yes, they have shining nature. Option C, dullness, it's the wrong option. And option D, ductility, yes, of course, metals have the ductile nature. Okay, so it can be drawn into thin wire. ಗೊತ್ತಿದೆ ಅಲ್ವಾ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಡಲ್ನೆಸ್ ಅನ್ನೋದು ಮೆಟಲ್ನ ಪ್ರಾಪರ್ಟಿ ಅಲ್ಲ. ಸೊ ನೀವು ಕ್ವೆಶ್ಚನನ್ನು ಓದಬೇಕಾದ್ರೆ ಕೇರ್ಫುಲ್ಲಾಗಿ ಓದಬೇಕು. ನಾಟ್ ಅನ್ನೋ ವರ್ಡ್ ಅಲ್ಲಿದೆ ಅಂದರೆ ಯು ಶುಡ್ ಬಿ ವೆರಿ ಕೇರ್ಫುಲ್, ನಾನು ಏನನ್ನು ಮಾರ್ಕ್ ಮಾಡಬೇಕು ಅಂತ. ಕ್ಲಿಯರ್? ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್ ದ ನೇಮ್ ಆಫ್ ದ ಕಂಪೌಂಡ್. ಇನ್ನೊಂದು ಕಾಂಪೌಂಡ್ ನೇಮ್ ಕೊಟ್ಟಿದ್ದಾರೆ ನೋಡಿ, CH3 CH2 CHO ಅಂತ ಕೊಟ್ಟಿದ್ದಾರೆ. ಸೊ ಏನಿದು ಕಾಂಪೌಂಡ್ ಅಂತ ನೀವು ಹೇಳಬೇಕು. ಸೊ ದ ಆಪ್ಷನ್ಸ್ ಆರ್ ಪ್ರೊಪೆನಾಲ್, ಪ್ರೊಪೆನಾನ್, ಇಥೆನಾಲ್ ಆ್ಯಂಡ್ ಇಥೆನಾಲ್ ಅಂತ ಕೊಟ್ಟಿದ್ದಾರೆ. ಹೌ ಟು ಐಡೆಂಟಿಫೈ? ಫಸ್ಟ್ ನೀವು ಎಷ್ಟು ಕಾರ್ಬನ್ ಇದೆ ಅಂತ ಕಂಡುಹಿಡಿಬೇಕು. ಸೊ ಎಷ್ಟು ಕಾರ್ಬನ್ ಇದೆ ಅಂತ ನೋಡಿಕೊಂಡು ಅದರ ವರ್ಡ್ ರೂಟ್ ಬರಿಬೇಕು. ಒಂದು ಫಂಕ್ಷನಲ್ ಗ್ರೂಪಲ್ಲಿ ಇದ್ದರೆ ಅದನ್ನು ಕೂಡ ಕೌಂಟಿಗೆ ತೊಗೊಳ್ಬೇಕು. ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಕೌಂಟ್. ಓಕೆ, ಸೊ ಟೋಟಲಿ ದೇರ್ ಆರ್ ಹೌ ಮೆನಿ 1 2 ಆ್ಯಂಡ್ 3 ಕಾರ್ಬನ್. 3 ಕಾರ್ಬನ್ ಇದ್ದರೆ ವರ್ಡ್ ರೂಟ್ ಬಂದು ಪ್ರಾಪ್ ಆಗಿರುತ್ತೆ. ಪ್ರಾಪ್ ಅನ್ನೋದು ವರ್ಡ್ ರೂಟ್ ಆಗಿದೆ. ಸೊ ನಾವು ಲೆಟ್ ಅಸ್ ಲುಕ್ ಅಟ್ ದ ಫಂಕ್ಷನಲ್ ಗ್ರೂಪ್. ಈಗ ಫಂಕ್ಷನಲ್ ಗ್ರೂಪನ್ನು ನೋಡೋದಾದರೆ CHO ಅಂತ ಫಂಕ್ಷನಲ್ ಗ್ರೂಪ್ ಇದೆ. ಸೊ CHO ಫಂಕ್ಷನಲ್ ಗ್ರೂಪ್ ಈಸ್ ಆಲ್ಡಿಹೈಡ್. ಇದು ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ಗೆ ಫಂಕ್ಷನಲ್ ಗ್ರೂಪ್ ಆಗಿದೆ. ಓಕೆ,
ಸೊ ಆಲ್ಡಿಹೈಡ್ಗೆ ಸಫಿಕ್ಸ್ ಏನಾಗಿರುತ್ತೆ? ಇಟ್ ಈಸ್ AL. ಸೊ ನಾವೇನು ಬರೀಬೇಕು? ALನ ಆ್ಯಡ್ ಮಾಡಬೇಕು. ಇಟ್ ಈಸ್ ಪ್ರೊಪೆನಾಲ್ ಆಗಿದೆ, ಪ್ರೊಪೆನಾಲ್. ಸೊ ಆಪ್ಷನ್ A ಇಸ್ ಕರೆಕ್ಟ್, ಪ್ರೊಪೆನಾಲ್ ಇಸ್ ಕರೆಕ್ಟ್. ಯಾಕೆ? there are 3 carbon atoms, 1 2 3 carbon atom and functional group is CHO. 3 ಅಂದರೆ prop, functional group al. ಸೊ ಪ್ರೊಪೆನಾಲ್ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಯಾವುದೇ ಪ್ರಶ್ನೆ ಕೊಡಲಿ ಎಕ್ಸಾಮಲ್ಲಿ, ಸೊ ನೀವು ಕೌಂಟ್ ಮಾಡಿ ಬರಿಬೇಕಾಗುತ್ತೆ. ಇಟ್ಸ್ ಅ ವೆರಿ ಸಿಂಪಲ್ ಮೆಥಡ್. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್ ಇನ್ ದ ಔಟರ್ಮೋಸ್ಟ್ ಶೆಲ್ ಆಫ್ ಕಾರ್ಬನ್? ಸೊ ಕಾರ್ಬನ್ನಲ್ಲಿ ಔಟರ್ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಆರ್: ಆಪ್ಷನ್ A 1, ಆಪ್ಷನ್ B 2, ಆಪ್ಷನ್ C 3, ಆಪ್ಷನ್ D ಈಸ್ 4 ಅಂತ ಕೊಟ್ಟಿದ್ದಾರೆ. ಸಿ ಕಾರ್ಬನ್ದು ನಾವು ಲೆಟ್ ಅಸ್ ಲುಕ್ ಅಟ್ ದ ಅಟಾಮಿಕ್ ನಂಬರ್ ಆಫ್ ದ ಕಾರ್ಬನ್ ಈಸ್ 6. ಓಕೆ, ಸೊ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 2,4 ಆಗಿದೆ. ಸೊ ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಸೆಕೆಂಡ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ದ ಕ್ವಶನ್ ಈಸ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಆನ್ ದ ಔಟರ್ಮೋಸ್ಟ್ ಆರ್ಬಿಟ್ ಆಫ್ ದ ಕಾರ್ಬನ್? ಸೊ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ದೇರ್ ಆರ್ 4 ಎಲೆಕ್ಟ್ರಾನ್ಸ್. ಓಕೆ, ಸೊ ಅಟಾಮಿಕ್ ನಂಬರ್ ಆ್ಯಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ಯಾವುದೇ ಆಗಿರ್ಬೋದು ಅದು ಎಲಿಮೆಂಟ್, ನೀವು ತುಂಬ ಸುಲಭವಾಗಿ ಬರಿಬೋದು. ಸೊ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ D ಆಗಿದೆ. ನೆಕ್ಸ್ಟ್ ಮೂವಿಂಗ್ ಟು 9th ಕ್ವಶನ್. ವಿಚ್ ಒನ್ ಆಫ್ ದ ಗಿವನ್ ಈಸ್ ಆ್ಯನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್? ಸೊ ಇಲ್ಲೊಂದಷ್ಟು ನೇಮ್ಸನ್ನು ಕೊಟ್ಟಿದ್ದಾರೆ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಯಾವುದು ಅಂತ ನೀವು ಹೇಳಬೇಕು. ಆಪ್ಷನ್ A ಅಸಿಟಲೀನ್, ಆಪ್ಷನ್ B ಬ್ಯೂಟೇನ್, ಆಪ್ಷನ್ C ಪ್ರೊಪೇನ್, ಆಪ್ಷನ್ D ಡೆಕೇನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಅಸಿಟಲೀನ್ ಈನ್ ಅಂತ ಇದೆ ಕೊನೆಯಲ್ಲಿ, ಈನ್. ಓಕೆ, ಇನ್ನು ಬಿನಲ್ಲಿ ನೋಡಿ ನೀವು ಸೆಕೆಂಡ್ ಆಪ್ಷನಲ್ಲಿ ಬ್ಯೂಟೇನ್ ಏನ್ ಅಂತ ಇದೆ, ಲಾಸ್ಟಲ್ಲಿ ಏನ್ ಅಂತ ಇದೆ. ಪ್ರೊಪೇನ್ ಏನ್ ಅಂತ ಇದೆ, ಏನ್. ನೆಕ್ಸ್ಟ್ ಡೆಕೇನ್ ಏನ್ ಅಂತ ಇದೆ. ನೀವು ನೋಡ್ಬೋದು ಎಂಡಲ್ಲಿ ಇಲ್ಲಿ ಏನ್ ಬಟ್ ಆದರೆ ಫಸ್ಟ್ ಆಪ್ಷನಲ್ಲಿ ಈನ್ ಇದೆ. ದೇ ಹ್ಯಾವ್ ಗಿವನ್ ಈನ್ ಇನ್ ದ ಫಸ್ಟ್ ಆಪ್ಷನ್. ಈನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ಸ್ಯಾಚುರೇಟೆಡ್. ಆಲ್ಕೀನ್ ಅಲ್ವಾ, ಇಟ್ ಈಸ್ ಅನ್ಸ್ಯಾಚುರೇಟೆಡ್. ಬಟ್ ಏನಂದರೆ ದೇ ಆರ್ ಆಲ್ ಬಿಲಾಂಗಿಂಗ್ ಟು ಆಲ್ಕೇನ್, ಸೊ ದೇ ಆರ್ ಆಲ್ ಸ್ಯಾಚುರೇಟೆಡ್. ಸೊ ಇದೆಲ್ಲ ಕೂಡ ಏನಾಗಿದೆ? ಸ್ಯಾಚುರೇಟೆಡ್ ಆಗಿದೆ. ಯು ಹ್ಯಾವ್ ಟು ಫೈಂಡ್ ಔಟ್ ವಿಚ್ ಈಸ್ ಅನ್ಸ್ಯಾಚುರೇಟೆಡ್ ಅಮಾಂಗ್ ದ 4 ಆಪ್ಷನ್. ಸೊ ಆಪ್ಷನ್ A acetylene is the correct answer because it is ene. Ene ಅಂದರೆ it is unsaturated. Okay, so moving to next question. Butanone is a 4 carbon compound with the functional group. Butanone on ಅಂತ ಕೊಟ್ಟಿದ್ದಾರೆ. ಸಿ ಆ್ಯಂಡ್ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿಬಿಡ್ತೀನಿ. ಆಪ್ಷನ್ A ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಆಪ್ಷನ್ B ಆಲ್ಡಿಹೈಡ್, ಆಪ್ಷನ್ C ಕೀಟೋನ್ ಆ್ಯಂಡ್ ಆಪ್ಷನ್ D ಆಲ್ಕೋಹಾಲ್ ಅಂತ ಕೊಟ್ಟಿದ್ದಾರೆ. ಸೊ ಬ್ಯೂಟೆನಾನ್, ಬ್ಯೂಟನಾನ್ ನೋಡಿ, ಬ್ಯೂಟನಾನ್ ಆನ್ ಅಂದರೆ ಏನು? ಆನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಕೀಟೋನ್ ಗ್ರೂಪ್. ಓಕೆ, ಆನ್ ಅಂದರೆ ಕೀಟೋನ್. ನಿಮ್ಮೆಲ್ರಿಗೂ ಗೊತ್ತಿದೆ ಅಲ್ಲ, ಆಲ್ ಅಂದರೆ ಆಲ್ಕೋಹಾಲ್, ಆಲ್ ಅಂದರೆ ಆಲ್ಡಿಹೈಡ್, ಓಯಿಕ್ ಬಂದರೆ ಇದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಓಯಿಕ್ ಆ್ಯಸಿಡ್ ಬಂದರೆ. ನೆಕ್ಸ್ಟ್ ಆನ್ ಅಂತ ಬಂದರೆ ಇದು ಕೀಟೋನ್ ಗ್ರೂಪ್. It is ketone. So the correct answer is option C, ketone. Moving to next question. According to Mendeleev's periodic law, the elements were arranged in the periodic table according to. Options are increasing atomic number, decreasing atomic number, increasing atomic masses, decreasing atomic masses. ಸೊ ನೀವು ಕರೆಕ್ಟಾಗಿ ಫಸ್ಟ್ ತಿಳ್ಕೊಳ್ಬೇಕು, ಅಲ್ಲಿ ಕೊಡ್ತಾ ಇರೋದು ಮೆಂಡಲೀವ್ ಪೀರಿಯಾಡಿಕ್ ಟೇಬಲ್. ಸೊ ಮೆಂಡಲೀವ್ ಮಾಡ್ರನ್ ಸ್ಟೇಟ್ಮೆಂಟ್ಸ್ ಒಂದೇ ಇರುತ್ತೆ, ಮಧ್ಯದಲ್ಲಿ ಒಂದು ವರ್ಡ್ ಮಾತ್ರ ಚೇಂಜ್ ಆಗುತ್ತೆ. ಯಾವುದು ಅದು? ಇಟ್ ಈಸ್ ಅಟಾಮಿಕ್ ನಂಬರ್ ಆ್ಯಂಡ್ ಅಟಾಮಿಕ್ ಮಾಸ್. ಸೊ ಮೆಂಡಲ್ ಅಂತ ಬಂದಾಗ ಇಟ್ ಈಸ್ ಮಾಸ್, ಮಾಡ್ರನ್ ಅಂತ ಬಂದಾಗ ಇಟ್ ಈಸ್ ಅಟಾಮಿಕ್ ನಂಬರ್. ಅರ್ಥ ಆಗ್ತಿದೆಯಾ? ಸೊ ಹಿಯರ್ ದ ಕರೆಕ್ಟ್ ಆಪ್ಷನ್ ಈಸ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸಸ್ ಬಿಕಾಸ್ ದ ಸ್ಟೇಟ್ಮೆಂಟ್ ಓನ್ಲಿ ಸೇ Mendeleev's periodic law ಏನು ಹೇಳುತ್ತೆ? The properties of the elements are the periodic functions of their atomic masses. Okay, so the elements are arranged on the basis of increasing atomic masses. Where? In the Mendeleev periodic table. But in the modern periodic table, the elements are arranged on the basis of increasing order of their atomic number. So correct answer here is option C. It is according to increasing atomic masses. Okay, so the next question is which of the given elements A, B, C, D, E. So they have given some elements A, B, C, D, E ಅಂತ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಈ ಎಲಿಮೆಂಟ್ಸ್ನ ಅಟಾಮಿಕ್ ನಂಬರ್ ಬಂದು 2,
3, 7, 10 ಆ್ಯಂಡ್ 30 ಆಗಿದೆ. ಸೊ ಎಲಿಮೆಂಟ್ಸ್ ABCDE ಇದೆ. ಸೊ ಇದರ ಅಟಾಮಿಕ್ ನಂಬರ್ ಬಂದು 2, 3, 7, 10, 30 ಆಗಿದೆ. ಸೊ ಇಲ್ಲಿ ಅವ್ರು ಕ್ವೆಶನ್ ಕೇಳ್ತಾ ಇರೋದೇನೆಂದರೆ ವಿಚ್ ಅಮಾಂಗ್ ದೀಸ್ ಈಸ್ ಬಿಲಾಂಗಿಂಗ್ ಟು ಸೇಮ್ ಪೀರಿಯಡ್. ಸೊ ಇಲ್ಲಿರುವ ಎಲಿಮೆಂಟ್ಸಲ್ಲಿ ಯಾವ ಎಲಿಮೆಂಟ್ಸು ಸೇಮ್ ಪೀರಿಯಡ್ಗೆ ಬಿಲಾಂಗ್ ಆಗಿದೆ. ಆಪ್ಷನ್ಸ್ ಆರ್ ಆಪ್ಷನ್ ಎ ABC, ಆಪ್ಷನ್ ಬಿ BCD, ಆಪ್ಷನ್ ಸಿ ADE, ಆಪ್ಷನ್ ಡಿ BDE. ನಿಮಗೆ ನಿನ್ನೆ ಕೂಡ ನಾನು ಕ್ಲಾಸ್ ಮಾಡುವಾಗ ಹೇಳಿದೆ. ಸೊ ಫಸ್ಟ್ ಪೀರಿಯಡ್ನಲ್ಲಿ ಫಸ್ಟ್ ಎಲಿಮೆಂಟ್ ಆ್ಯಂಡ್ ಸೆಕೆಂಡ್ ಎಲಿಮೆಂಟ್ ಇದೆ. ಸೆಕೆಂಡ್ ಪೀರಿಯಡ್ನಲ್ಲಿ ಎಲಿಮೆಂಟ್ ನಂಬರ್ 3ಇಂದ 10ವರೆಗೂ ಇದೆ. ಥರ್ಡ್ನಲ್ಲಿ 11ಇಂದ 18 ಆ್ಯಂಡ್ ಫೋರ್ತ್ ಪೀರಿಯಡ್ನಲ್ಲಿ 19 ಆ್ಯಂಡ್ 20 ಎಲಿಮೆಂಟ್ ಇದೆ. 20th ಎಲಿಮೆಂಟ್ ಇದೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೀವು ಇಷ್ಟು ಎಲಿಮೆಂಟ್ಸನ್ನು ತಿಳ್ಕೊಂಡಿರಬೇಕು ಅಂತ ನಾನು ಪ್ರೀವಿಯಸ್ ಸೆಷನ್ಸ್ನಲ್ಲೂ ಹೇಳಿದ್ದೀನಿ, ಹೌದಲ್ವಾ. ಸೊ ಆಪ್ಷನ್ಸ್ ಏನಿದೆ ನೋಡೋಣ. ಆಪ್ಷನ್ಸ್ ಬಂದು ನಮಗೆ ಇಲ್ಲಿ ABC ಇದೆ, ಓಕೆ, ಆ್ಯಂಡ್ BCD ಇದೆ, ದೆನ್ ADE ಇದೆ ಆ್ಯಂಡ್ BDE ಆಪ್ಷನ್ ಇಲ್ಲಿ ನಮಗೆ ಇದೆ. ಸೊ ಈಗ ನೋಡಿ ABC, A ಏನು 2, B ಏನು 3. ಸೊ ನಮಗೆ ಬೇಕಾಗಿದ್ದು ಸೇಮ್ ಪೀರಿಯಡಲ್ಲಿ ಇರುವಂಥ ಎಲಿಮೆಂಟ್. ಸೊ A ಮತ್ತು B ಏನಾಗಿದೆ ಸೇಮ್ ಪೀರಿಯಡಲ್ಲಿ ಇಲ್ಲ. ಸೊ ಇಟ್ ಈಸ್ ನಾಟ್ ದ ರೈಟ್ ಒನ್. ಸೊ BCD, B ಬಂದು 3, C ಬಂದು 7, D ಬಂದು 10. ಸೊ ಎಲ್ಲ ಕೂಡ ಸೆಕೆಂಡ್ ಪೀರಿಯಡಲ್ಲೇ ಇದೆ. ಸೊ ನಮಗಿದು ಕರೆಕ್ಟ್ ಆಗಿದೆ. ಸೊ ಮೂವಿಂಗ್ ಟು ಥರ್ಡ್ ಒನ್, A ಬಂದು ಅಟಾಮಿಕ್ ನಂಬರ್ 2 ಫಸ್ಟ್ ಪೀರಿಯಡಲ್ಲಿದೆ, D ಬಂದು ಅಟಾಮಿಕ್ ನಂಬರ್ 10 ಸೆಕೆಂಡ್ ಪೀರಿಯಡ್ನಲ್ಲಿ ಇದೆ. ಸೊ ಇದು ಆಗಲ್ಲ. ವಿ ನೀಡ್ ದ ಎಲಿಮೆಂಟ್ಸ್ ವಿಚ್ ಆರ್ ಇನ್ ಸೇಮ್ ಪೀರಿಯಡ್. ಈ ಆಪ್ಷನ್ ಇಲ್ಲಿ B ಇದೆ, B ನ ಅಟಾಮಿಕ್ ನಂಬರ್ 3 ಆಗಿದೆ, D ನ ಅಟಾಮಿಕ್ ನಂಬರ್ 10 ಆಗಿದೆ. ಈ ಎರಡೂ ಕೂಡ ಸೇಮ್ ಪೀರಿಯಡ್ನಲ್ಲಿ ಬರುತ್ತೆ. ಬಟ್ E ನ ಅಟಾಮಿಕ್ ನಂಬರ್ 30 ಏನಾಗುತ್ತೆ ಸೆಕೆಂಡ್ ಪೀರಿಯಡ್ನಲ್ಲಿ ಬರೋಲ್ಲ. ಸೊ ಆಪ್ಷನ್ ಡಿ ಕೂಡ ಆಗಲ್ಲ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆಂದರೆ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 3, 7 ಆ್ಯಂಡ್ 10 ಇಷ್ಟು ಕೂಡ ಸೆಕೆಂಡ್ ಪೀರಿಯಡ್ನಲ್ಲೇ ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಸೊ ಕೆಮಿಸ್ಟ್ರಿ ಪಾರ್ಟ್ ಮುಗಿತು. ಈಗ 12 ಕ್ವೆಶನ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ ಕೆಮಿಸ್ಟ್ರಿ. ನಾವು ವಿ ಆರ್ ಸ್ಟಾರ್ಟಿಂಗ್ ವಿತ್ ದ ಬಯಾಲಜಿ. ಸೊ ಬಯಾಲಜಿನಲ್ಲಿ ಫಸ್ಟ್ ಕ್ವೆಶನ್, xylem helps in, and the options are transportation of water, translocation of food, both A and B, and option D is transportation of water and minerals. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನೀವು xylem ಅಂತ ಓದ್ತೀರಾ, ಫಸ್ಟ್ ಆಪ್ಷನ್ ಓದ್ತೀರಾ, ಎಸ್ ಅಫ್ಕೋರ್ಸ್ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. OMR ತೊಗೊಂಡು ಶೇಡ್ ಮಾಡೋಕ್ಕೆ ಶುರು ಮಾಡ್ತೀರಾ. ವಿ ಶುಡ್ ನಾಟ್ ಡೂ ಲೈಕ್ ದ್ಯಾಟ್. ಎಲ್ಲ ಆಪ್ಷನ್ಸನ್ನು ಕರೆಕ್ಟಾಗಿ ಓದಬೇಕು. ಫಸ್ಟ್ ಆಪ್ಷನ್ಗಿಂತ ತುಂಬ ಇನ್ನೂ ಕ್ಲೋಸೆಸ್ಟ್ ಆಪ್ಷನ್ ಒಂದಿದೆ ಅಲ್ಲಿ ನೋಡಿ. ಸಿ ಫಸ್ಟ್ ಆಪ್ಷನ್ ಆಬ್ವಿಯಸ್ಲಿ xylemಗೆ ರಿಲೇಟ್ ಆಗಿದೆ. ಬಟ್ ಸೆಕೆಂಡ್ ಆಪ್ಷನ್ ಟ್ರಾನ್ಸ್ಲೋಕೇಶನ್ ಆಫ್ ಫುಡ್ ಬಂದು ಫ್ಲೋಯಮ್ಗೆ ರಿಲೇಟ್ ಆಗಿದೆ. ಇಟ್ ಈಸ್ ರಿಲೇಟೆಡ್ ಟು ಫ್ಲೋಯಮ್. ಆಪ್ಷನ್ ಎ ಆ್ಯಂಡ್ ಬಿ ಆಗಲ್ಲ, ಬಿಕಾಸ್ xylem and phloem both are different. Okay, so moving to fourth option, transportation of water along with the minerals. ಈ ಎರಡೂ ಕೆಲಸನೂ ಕೂಡ xylem ಇಂದ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಯಾಕೆ ಅಂದರೆ xylem ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಆಸ್ ವೆಲ್ ಆಸ್ ದ ಮಿನರಲ್ಸ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Moving to next question, name the tube which connects the kidney to urinary bladder. ಸಿ ನಾವು ರಫ್ ಆಗಿ ಒಂದು ಡಯಾಗ್ರಾಮ್ನ ನೋಡಿದಾಗ, ಎಕ್ಸ್ಕ್ರಿಟರಿ ಸಿಸ್ಟಮ್ ಡಯಾಗ್ರಾಮ್ನ ನೋಡಿದಾಗ, ಸೊ ವಿ ಹ್ಯಾವ್ ಲೈಕ್ ದಿಸ್. ರಫ್ ಆಗಿ ನಾವು ನೋಡಿದಾಗ ಈ ರೀತಿ ನಮಗೆ ಇರುತ್ತೆ, ರೈಟ್. ಸೊ ನಾನು ರಫ್ ಆಗಿ ಬರೆದಿದ್ದೀನಿ ಇಲ್ಲಿ. ಸೊ ನೀವು ಇಲ್ಲಿ ನೋಡೋದಾದರೆ ದ ಕ್ವೆಶನ್ ಏನು, ದ ನೇಮ್ ದ ಟ್ಯೂಬ್ಸ್ ವಿಚ್ ಕನೆಕ್ಟ್ಸ್ ದ ಕಿಡ್ನಿ ಟು ಯೂರಿನರಿ ಬ್ಲ್ಯಾಡರ್. ಸೊ ಇಲ್ಲಿ ಕಿಡ್ನಿ ಇದೆ, ಓಕೆ, ಇಲ್ಲಿ ಟ್ಯೂಬ್ ಇದೆ, ಇಲ್ಲಿ ಬ್ಲ್ಯಾಡರ್ ಇದೆ. ಸೊ ಈ ಕಿಡ್ನಿಯಿಂದ ಬ್ಲ್ಯಾಡರ್ಗೆ ಕನೆಕ್ಟ್ ಆಗುವಂಥ ಟ್ಯೂಬನ್ನ ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ದ ಆಪ್ಷನ್ಸ್ ಆರ್ ಯುರೇತ್ರಾ, ನೆಫ್ರಾನ್, ಟ್ಯೂಬ್ಯೂಲ್, ಯುರೇಟರ್. ಸಿ ಹಿಯರ್ ಕಿಡ್ನಿಯಿಂದ ಯುರಿನರಿ ಬ್ಲ್ಯಾಡರ್ಗೆ ಕನೆಕ್ಟ್ ಆಗುವಂಥ ಒಂದು ಟ್ಯೂಬನ್ನು ವಿ ವಿಲ್ ಕಾಲ್ ಇಟ್ ಆಸ್ ಯುರೇಟರ್. ಯುರೇಟರ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಕಿಡ್ನಿ, ಯುರೇಟರ್, ಯೂರಿನರಿ ಬ್ಲ್ಯಾಡರ್. ದೀಸ್ ಆರ್ ದ ಯುರೇಟರ್ಸ್. Tubes are called as ureters. So the option D is the correct answer. Moving to next question, the movement of roots away from the light is called. Correct agi gamna iಟ್ಟು ಕೇಳಿಸ್ಕೊಳ್ಳಿ. We are talking about the movement of roots. Roots ಬಗ್ಗೆ ಮಾತಾಡ್ತಾ ಇದೀವಿ. We are talking about the roots. So roots ಎಲ್ಲಿದೆ? Away from the sunlight ಇದೆ. It is away. So sunlight ಇಂದ ಇದು away ಇದೆ. So ಇದನ್ನ ನಾವು ಏನು ಹೇಳ್ತೀವಿ ಅಂತ ನೀವು ಬರಿಬೇಕು. Options are positive phototropism, negative phototropism, negative hydrotropism, positive hydrotropism. Very simple. ನೋಡಿ ಆಪ್ಷನ್ ಎ ಹೇಳ್ತಾ ಇದೆ ಪಾಸಿಟಿವ್ ಹೈಡ್ರೋಟ್ರೋಪಿಸಮ್. ಪಾಸಿಟಿವ್ ಅಂದರೆ ಏನಾಗುತ್ತೆ? ಇಟ್ ವಿಲ್ ಬಿ ಟುವರ್ಡ್ಸ್ ದ ಸನ್ಲೈಟ್ ಇರುತ್ತೆ. ಸೊ ಫಸ್ಟ್ ಆಪ್ಷನ್ ಈಸ್ ನಾಟ್ ದ ಕರೆಕ್ಟ್ ಒನ್.
ಇನ್ನು ಸೆಕೆಂಡ್ ಆಪ್ಷನ್ ಏನು ಹೇಳ್ತಾ ಇದೆ, ನೆಗೆಟಿವ್ ಫೋಟೋಟ್ರೋಪಿಸಮ್. ನೆಗೆಟಿವ್ ಫೋಟೋ ಅಂದರೆ ಇಟ್ ವಿಲ್ ಬಿ ಅವೇ ಫ್ರಮ್ ದ ಸನ್ಲೈಟ್. ಸೊ ಇಲ್ಲಿ ಯಾವುದು ಅವೇ ಇದೆ, ರೂಟ್ಸ್ ಆರ್ ಅವೇ ಫ್ರಮ್ ದ ಸನ್ಲೈಟ್. ಸೊ ರೂಟ್ಸ್ ಆರ್ ದ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಫೋಟೋಟ್ರೋಪಿಸಮ್ ಆಗಿದೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ಸೊ ಆಪ್ಷನ್ ಸಿ ಏನು ಹೇಳ್ತಾ ಇದೆ, ನೆಗೆಟಿವ್ ಹೈಡ್ರೋಟ್ರೋಪಿಸಮ್. ವಿ ಆರ್ ಟಾಕಿಂಗ್ ಅಬೌಟ್ ದ ಲೈಟ್. ಓಕೆ, ಸೊ ಹೈಡ್ರೋ ಬರಲ್ಲ ಇಲ್ಲಿ. ಹೈಡ್ರೋ ಇಸ್ ನಥಿಂಗ್ ಬಟ್ ವಾಟರ್. ಸೊ ಈಗ ಫೋರ್ತ್ ಆಪ್ಷನ್ ಏನು ಹೇಳುತ್ತೆ, ಫೋರ್ತ್ ಆಪ್ಷನ್ ಕೂಡ ಹೈಡ್ರೋಟ್ರೋಪಿಸಮ್ ಬಗ್ಗೆನೇ ಹೇಳ್ತಾ ಇದೆ, ಅದು ಕೂಡ ಆಗಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಕರೆಕ್ಟ್ಲಿ ಲಿಸನ್, ಯು ಹ್ಯಾವ್ ಟು ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ದ ಇನ್ಸುಲಿನ್. ಇನ್ಸುಲಿನ್ ಬಗ್ಗೆ ಒಂದು ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ನೀವು ಚೂಸ್ ಮಾಡಬೇಕು. ಆಪ್ಷನ್ಸ್ ಹಿಯರ್ ಆರ್, ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಪ್ಯಾನ್ಕ್ರಿಯಾಸ್, it regulates the growth and development of body, it regulates the blood sugar level, deficiency of this hormone causes diabetes. You have to choose the incorrect option. See, first option, insulin is produced by pancreas, correct. So it is correct. Option B, it regulates the growth and development of body. No, insulin does not have any connection between the development of body. It is not correct. So option B is wrong. Looking to option C ಏನು ಹೇಳುತ್ತೆ, ಇಟ್ ರೆಗ್ಯುಲೇಟ್ಸ್ ದ ಬ್ಲಡ್ ಶುಗರ್ ಲೆವೆಲ್. ಹೌದು, ಇನ್ಸುಲಿನ್ ಹಾರ್ಮೋನ್ ಏನು ಮಾಡುತ್ತೆ, ಬ್ಲಡ್ ಶುಗರ್ ಲೆವೆಲ್ನ ನಮ್ಮ ಬಾಡಿನಲ್ಲಿ ರೆಗ್ಯುಲೇಟ್ ಮಾಡುತ್ತೆ, ಮೇಂಟೈನ್ ಮಾಡುತ್ತೆ. ಆಪ್ಷನ್ ಡಿ ಏನಾಗುತ್ತೆ, ಡಿಫಿಷಿಯನ್ಸಿ ಆಫ್ ಇನ್ಸುಲಿನ್. ಇನ್ಸುಲಿನ್ ಹಾರ್ಮೋನ್ ಡಿಫಿಷಿಯನ್ಸಿ ಇದ್ದರೆ ಆ ಪರ್ಸನ್ ಡಯಾಬಿಟಿಕ್ ಪೇಷಂಟ್ ಆಗಿರ್ತಾನೆ, ಹಿ ವಿಲ್ ಸಫರ್ ಫ್ರಮ್ ಡಯಾಬಿಟಿಸ್. ಸೊ ಆಪ್ಷನ್ ಎ, ಆಪ್ಷನ್ ಸಿ, ಆಪ್ಷನ್ ಡಿ ಕರೆಕ್ಟ್ ಆಗಿದೆ. ಆಪ್ಷನ್ ಬಿ ರಾಂಗ್ ಸ್ಟೇಟ್ಮೆಂಟ್. Okay, next question is, in a neuron, conversion of electrical signals to chemical signals occurs in. Neuron ಅಲ್ಲಿ electrical signals chemical signals ಆಗಿ ಎಲ್ಲಿ ಕನ್ವರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋದಾದರೆ ಸೆಲ್ ಬಾಡಿ, ಆಕ್ಸಾನಲ್ ಎಂಡ್, ಆಕ್ಸಾನ್ ಮತ್ತು ಡೆಂಡ್ರೈಟ್ ಅಂತ ಕೊಟ್ಟಿದ್ದಾರೆ. ನಾವು ರಫ್ ಆಗಿ ಈಗ ನ್ಯೂರಾನ್ನ ಸ್ಟ್ರಕ್ಚರ್ ಬರೆದಾಗ, ಸೊ ಒಂದು ರಫ್ ಆಗಿ ಬರಿತೀನಿ ನಾನು. ಸೊ ರಫ್ ಆಗಿ ನ್ಯೂರಾನ್ ಸ್ಟ್ರಕ್ಚರನ್ನು ನಾವು ಬರೆದಾಗ ಇಟ್ ವಿಲ್ ಬಿ ಸಮ್ ವಾಟ್ ಲೈಕ್ ದಿಸ್, ಈ ರೀತಿ ಇರುತ್ತೆ. ಸೊ ಇಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಹಿಯರ್ ದೆರ್ ವಿಲ್ ಬಿ ನ್ಯೂಕ್ಲಿಯಸ್. ಸೊ ದೀಸ್ ಆರ್ ದ ಡೆಂಡ್ರೈಟ್ಸ್. ಸೊ ದೆರ್ ವಿಲ್ ಬಿ ಡೆಂಡ್ರೈಟ್ಸ್ ಎವ್ರಿವೇರ್. ಸೊ ದಿಸ್ ಇಸ್ ಡೆಂಡ್ರೈಟ್ ಆ್ಯಂಡ್ ದಿಸ್ ಇಸ್ called nucleus, and nucleus is surrounded by the cytoplasm, and here there will be axon. Illi axon irutte, right? Here axon, and this is called as axonal end, or it is also called as nerve ending. Axonal end athwa nerve ending anta karitivi. See, signals pass agbekadre, as you all know that our body has millions of neurons, and each neuron has a small gap. We call that gap as a synapse. Okay, so ಏನಾಗುತ್ತೆ, ಒಳಗಡೆ ಬಂದಂಥ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಕೆಮಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಆ್ಯಂಡ್ ದ್ಯಾಟ್ ಗೆಟ್ ಕನ್ವರ್ಟೆಡ್ ವೆನ್ ಇಟ್ ರೀಚ್ ಟು ದ ಆಕ್ಸಾನಲ್ ಎಂಡ್. ಆಕ್ಸಾನಲ್ ಎಂಡ್ಗೆ ಹೋದಾಗ ಏನಾಗುತ್ತೆ, ಇಲ್ಲಿ ಬಂದಂಥ ದ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ವಿಲ್ ಕನ್ವರ್ಟ್ ಇನ್ ಟು ಕೆಮಿಕಲ್ ಸಿಗ್ನಲ್ಸ್ ಇನ್ ದಿಸ್ ರೀಜನ್. ಸೊ ನೆಕ್ಸ್ಟ್ ಏನಾಗುತ್ತೆ, ಆ ಸಿನಾಪ್ಸ್ ಗ್ಯಾಪ್ ಮುಖಾಂತರ ಇಟ್ ವಿಲ್ ಪಾಸ್ ಆನ್ ಟು ಅನದರ್ ನ್ಯೂರಾನ್. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್. ಸೊ ಹಿಯರ್ ದ ಕರೆಕ್ಟ್ ಆಪ್ಷನ್ ಈಸ್ ದ ಆಪ್ಷನ್ ಬಿ, ಆಕ್ಸಾನಲ್ ಎಂಡ್, because the electrical signals are converted into chemical signals yelli in the axonal end. Okay, so moving to the next question. So the next question is, ozone shields the surface of the earth from. Options are infrared rays, UV rays, X-rays and all. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ why there is ozone layer in the surface of the earth. See, ಯಾಕೆ ಅಂದರೆ ozone layer is protecting the harmful ultraviolet radiations which is been released from the sun, not the infrared rays or X-rays or any other thing. Sun releases harmful UV radiations. ಆ UV radiations ಏನಾದರೂ ಡೈರೆಕ್ಟಾಗಿ ಅರ್ಥನ ರೀಚ್ ಆದರೆ ಏನಾಗುತ್ತೆ, we get skin cancer, living organisms get affected. ಸೊ ಅದರಿಂದ we have a shield. That shield is the ozone. Okay, so protecting from the harmful UV radiation. So option B is the correct answer. Next question is, which among the following statements are false for the sexual reproduction in the flowering plants? See, when I talk about sexual flowering plants, ಏನಾಗುತ್ತೆ? So before that, first I'll read out the options. So option ಬಂದು first one, it requires 2 types of gametes. Fertilization is compulsory. It always results in the formation of zygote. Offsprings are clones ಅಂತ ಕೊಟ್ಟಿದ್ದಾರೆ.
ಸಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದಾಗ ವಿ ನೀಡ್ 2 ಗ್ಯಾಮೆಟ್ಸ್, ಒಂದು ಮೇಲ್ ಗ್ಯಾಮೆಟ್, ಇನ್ನೊಂದು ಫೀಮೇಲ್ ಗ್ಯಾಮೆಟ್ ಬೇಕು. ಇಟ್ ಈಸ್ ಇನ್ ದ ಕೇಸ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲೂ ಆಗಿರ್ಬೋದು ಅಥವಾ ಇನ್ ದ ಕೇಸ್ ಆಫ್ ಆನಿಮಲ್ಸ್ ಅಲ್ಲೂ ಅಷ್ಟೇ. ವಿ ನೀಡ್ 2 ಗ್ಯಾಮೆಟ್ಸ್, ದಟ್ ಈಸ್ ಮೇಲ್ ಗ್ಯಾಮೆಟ್ ಅಂಡ್ ಫೀಮೇಲ್ ಗ್ಯಾಮೆಟ್. ಸೊ ದ ಫಸ್ಟ್ ಆಪ್ಷನ್ ಈಸ್ ದ ಕರೆಕ್ಟ್ ಒನ್. ಸೊ ಮೂವಿಂಗ್ ಟು ಸೆಕೆಂಡ್, ಫರ್ಟಿಲೈಸೇಷನ್ ಇಸ್ ಕಂಪಲ್ಸರಿ. ಹೌದು, ಈಗ ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಆಗಬೇಕು ಅಂದರೆ, ಪ್ರೋಜನಿ ಬರಬೇಕು ಅಂದರೆ ಫರ್ಟಿಲೈಸೇಷನ್ ಹ್ಯಾಸ್ ಟು ಟೇಕ್ ಪ್ಲೇಸ್ ಬೈ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್. ಹೌದಲ್ವಾ? ಸೊ ವಿತ್ ರೆಸ್ಪೆಕ್ಟ್ ಟು ಸೆಕ್ಷುವಲ್ ರಿಪ್ರೊಡಕ್ಷನ್, ಸೆಕೆಂಡ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. Moving to third option, it always results in the formation of a zygote. Yes, of course, fertilization ಆದಾಗ ಆಗುವಂಥ ಫಸ್ಟ್ ಥಿಂಗ್ ಈಸ್ ದ ಫಾರ್ಮೇಷನ್ ಆಫ್ zygote. ಸೊ ಮೇಲ್ ಸೆಲ್ ಫೀಮೇಲ್ ಸೆಲ್ ಏನಾಗುತ್ತೆ, ಯುನೈಟ್ ಆಗಿ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ನ ಫಾರ್ಮ್ ಮಾಡುತ್ತೆ. ಆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ನ ನಾವು zygote ಅಂತ ಕರಿತೀವಿ. ಸೊ ಥರ್ಡ್ ಆಪ್ಷನ್ ಈಸ್ ಆಲ್ಸೋ ಕರೆಕ್ಟ್. ಫೋರ್ತ್ ಆಪ್ಷನ್ಸ್ ಆಫ್ ಸ್ಪ್ರಿಂಗ್ಸ್ ಆರ್ ಕ್ಲೋನ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ನಾಟ್ ಕರೆಕ್ಟ್. ಸೊ ಯಾವಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ, ಆಫ್ ಸ್ಪ್ರಿಂಗ್ಸ್ ಏನಾಗಿರಲ್ಲ, ಕ್ಲೋನ್ಸ್ ಆಗಿರಲ್ಲ. ಸೊ ದ ಫೋರ್ತ್ ಆಪ್ಷನ್ ಈಸ್ ನಾಟ್ ರೈಟ್. ಸೊ ಕರೆಕ್ಟ್ ಆಪ್ಷನ್ ಹಿಯರ್ ಈಸ್ ಆಪ್ಷನ್ ಡಿ, ಬಿಕಾಸ್ ಇಟ್ ಇಸ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 20. ದ 2 oviducts ಇನ್ ದ ಹ್ಯೂಮನ್ ಫೀಮೇಲ್ ಯುನೈಟ್ ಇನ್ ಅ ಬ್ಯಾಕ್ ಕಾರ್ಡ್. ನೋಡಿ, ಒಂದು ರಫ್ ಆಗಿ ಸ್ಕೆಚ್ನ ಬರಿತೀನಿ ನಾನು. ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್ ಸ್ಕೆಚ್ ಇಸ್ ದಿಸ್. ಓಕೆ, so when we look at the human female reproductive systems sketch, here will be the ovaries. Okay, this is called as ovary. So here our question is, the 2 oviducts in the human female unite in a bag. So this is called a bag first of all. So where is the oviduct? These are the oviducts. There is a pair of oviduct. Oviduct is also called as a fallopian tube. ಇದನ್ನ ನಾವು fallopian tube ಅಂತ ಕೂಡ ಕರಿತೀವಿ. ಸೊ ಈ 2 oviducts ಏನಾಗುತ್ತೆ, ಒಂದು ಬ್ಯಾಗ್ಗೆ ಕನೆಕ್ಟ್ ಆಗುತ್ತೆ. ಈ ಬ್ಯಾಗನ್ನ ವಿ ಕಾಲ್ ಇಟ್ ಆಸ್ ಯುಟರಸ್. ಯುಟರಸ್ ಅಂತ ಕರಿತೀವಿ. ಓಕೆ, ಸೊ ಆಪ್ಷನ್ಸ್ ಆರ್ ವೆಜೈನಾ, ಯುಟರಸ್, ಸರ್ವಿಕ್ಸ್ ಆ್ಯಂಡ್ ಫೆಲಪಿಯನ್ ಟ್ಯೂಬ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಫೆಲಪಿಯನ್ ಟ್ಯೂಬ್ ಆಗಲ್ಲ, ಬಿಕಾಸ್ ಓವಿಡಕ್ಟ್ ಅಂದ್ರೇ ಫೆಲಪಿಯನ್ ಟ್ಯೂಬ್. ಆ್ಯಂಡ್ ವೆಜೈನಾ ಮತ್ತು ಸರ್ವಿಕ್ಸ್ ಬಂದು ಆಫ್ಟರ್ ದ ಯುಟರಸ್ ಬರುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ. So the next question is, the number of chromosomes in a human sex cell is. Options are 23, 23 pairs, 46, 46 pairs. ನೀವು ಫಸ್ಟ್ ಏನು ತಿಳ್ಕೊಳ್ಬೇಕು ಅಂದರೆ, ನಮ್ಮ ಬಾಡಿನಲ್ಲಿ ಯಾವ ಸೆಲ್ಲಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ ಅಂತ. ಸಿ ಫಸ್ಟ್ 2 types ಆಫ್ ಸೆಲ್ಸ್ ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಮೇಜರ್ ಆಗಿ ನಾವು ನೋಡಬೇಕಾಗಿರೋದು ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಇರುವಂಥ ಒಂದು ಸೆಲ್, ದಟ್ ಈಸ್ ಕಾಲ್ಡ್ ಅ ಸೆಕ್ಸ್ ಸೆಲ್. ಸೊ ಅದರ್ ದೆನ್ ದ ಸೆಕ್ಸ್ ಸೆಲ್ ನಮ್ಮ ಬಾಡಿನಲ್ಲಿ ಸೊಮ್ಯಾಟಿಕ್ ಸೆಲ್ಸ್ ಇದೆ. ಸೆಕ್ಸ್ ಸೆಲ್ಸ್ ಏನು ಮಾಡುತ್ತೆ, ಸೆಕ್ಸ್ ಡಿಟರ್ಮಿನೇಷನ್ಗೆ ಹೆಲ್ಪ್ ಮಾಡುತ್ತೆ. ಬೇರೆ ಸೊಮ್ಯಾಟಿಕ್ ಸೆಲ್ಸ್ ಏನು ಮಾಡುತ್ತೆ, ಅದರ್ ದೆನ್ ದ ಸೆಕ್ಸ್ ನಮ್ಮ ಬಾಡಿನಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ, ಸೊ ಎಲ್ಲ ಫೀಚರ್ಸನ್ನು ನಾವು ತಿಳ್ಕೊಳ್ಬೇಕಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದ ಸೊಮ್ಯಾಟಿಕ್ ಸೆಲ್ಸ್. ಓಕೆ, ಸೊ ಸೊಮ್ಯಾಟಿಕ್ ಸೆಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅದರ್ ದೆನ್ ದ ಸೆಕ್ಸ್. ಓಕೆ, ಸೊ ಹಿಯರ್ ನಮ್ಮ ಬಾಡಿನಲ್ಲಿ ಸೆಕ್ಸ್ ಸೆಲ್ಲಲ್ಲಿ ಹಾಫ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಹಾಫ್ ಅಂದರೆ ಎಷ್ಟು? ಫಸ್ಟ್ ಆಫ್ ಆಲ್ ಸೊಮ್ಯಾಟಿಕ್ ಸೆಲ್ಸಲ್ಲಿ 23 ಪೇರ್ ಆಫ್ ಕ್ರೋಮೋಸೋಮ್ ಇರುತ್ತೆ. 23 ಪೇರ್ಸ್ ಅಂದರೆ 46 ಕ್ರೋಮೋಸೋಮ್ಸ್ ಇರುತ್ತೆ. ಓಕೆ, 23 2s 46 ಕ್ರೋಮೋಸೋಮ್ಸ್ ಇರುತ್ತೆ. ಪೇರ್ ಅಲ್ವಾ, ಅದಕ್ಕೆ 46 ಕ್ರೋಮೋಸೋಮ್ ಸೊಮ್ಯಾಟಿಕ್ ಸೆಲ್ಸಲ್ಲಿ ಇರುತ್ತೆ. ಅದೇ ಸೆಕ್ಸ್ ಸೆಲ್ಸಲ್ಲಿ ಏನಾಗಿರುತ್ತೆ, ಹಾಫ್ ದ ನಂಬರ್ ಅಂದರೆ 23 ಕ್ರೋಮೋಸೋಮ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಹಾಫ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ವಿಲ್ ಬಿ ದೇರ್ ಇನ್ ದ ಸೆಕ್ಸ್ ಸೆಲ್ಸ್. ಸೊ ದ ಕರೆಕ್ಟ್ ಆಪ್ಷನ್ ಹಿಯರ್ ಇಸ್ ಆಪ್ಷನ್ ಎ. Next question, in peas a pure tall plant is crossed with a short plant. ಸೊ ಈಗ ಪಿ ಪ್ಲಾಂಟಲ್ಲಿ ಒಂದು ಟಾಲ್ ಪಿ ಪ್ಲಾಂಟ್ ಇದೆ ಹಾಗೂ ಡ್ವಾರ್ಫ್ ಪಿ ಪ್ಲಾಂಟ್ ಇದೆ. ಓಕೆನಾ? ದ ರೇಷಿಯೋ ಆಫ್ ಪ್ಯೂರ್ ಟಾಲ್ ಟು ಶಾರ್ಟ್ ಪ್ಲಾಂಟ್ ಇನ್ ದ F2 ಜನರೇಷನ್ ಅಂತ ಕೇಳಿದ್ದಾರೆ. ಸೊ ಈಗ F1 ಜನರೇಷನಲ್ಲಿ ಏನಾಗುತ್ತೆ, ನಮಗೆ ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. F2 ಜನರೇಷನಲ್ಲಿ ಆನ್ ಸೆಗ್ರಿಗೇಟಿಂಗ್ ದ ಅಲೀಲ್ಸ್ ಏನಾಗುತ್ತೆ, ಸೊ ಹಿಯರ್ ವಿ ರೈಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಏನಾಗುತ್ತೆ, ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆ್ಯಂಡ್ ಸ್ಮಾಲ್ ಟಿ ಬರುತ್ತೆ. ಸೊ F2 ಜನರೇಷನಲ್ಲಿ ನಮಗೆ ಬಂದಂಥ ರೇಷಿಯೋ ಈಸ್ 3:1. ಯಾಕೆ 3 ಅಂದರೆ ಟಾಲ್ ಟಾಲ್ ಟಾಲ್, ವಿ ಹ್ಯಾವ್ 3 ಟಾಲ್ ಆ್ಯಂಡ್ ವಿ ಹ್ಯಾವ್ 1 ಡ್ವಾರ್ಫ್. ಸೊ 3:1 ಅನ್ನೋದು F2 ಜನರೇಷನಲ್ಲಿ ಬರುತ್ತೆ. ಸೊ ಆಪ್ಷನ್ಸ್ ಹಿಯರ್ ಆರ್ 1:3, 3:1, 1:1, 2:1. Of course, option B is the correct answer, because in the F2 generation ಏನಾಗುತ್ತೆ, we get 3 tall plant and 1 dwarf plant ಸಿಗುತ್ತೆ. Clear? So moving to next question, in human males all the chromosomes are paired.
perfectly except one. The unpaired chromosomes are ಅಂತ ಕೇಳಿದ್ದಾರೆ. So options are large chromosome, option B small chromosome, option C Y chromosome, option D Z chromosome. See, ಇಲ್ಲಿ large chromosome, small chromosome ಅಂತ ಯಾವುದು ಇರೋದಿಲ್ಲ. We cannot take it as an answer. Z chromosome ಅಂತ ಕೂಡ ಯಾವುದು ಇರಲ್ಲ. ಹ್ಯೂಮನ್ ಫೀಮೇಲ್ಸಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ನೋಡೋದಾದರೆ XX ಇರುತ್ತೆ. ಆದರೆ ಹ್ಯೂಮನ್ ಮೇಲಲ್ಲಿ ಇಟ್ ಈಸ್ ಅನ್ಪೇರ್ಡ್ ಅಂದರೆ ಏನು, ಎಕ್ಸ್ ಅಂಡ್ ವೈ ಇರುತ್ತೆ. ಆಪ್ಷನ್ಸಲ್ಲಿ ಎಕ್ಸ್ ಅಂತ ಕೊಡೋಕ್ಕಾಗಲ್ಲ, ಬಿಕಾಸ್ ಎಕ್ಸ್ ಈಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ದ ಫೀಮೇಲ್. ಸೊ ಅದರ್ ದೆನ್ ದ ಎಕ್ಸ್ ವಿಚ್ ಈಸ್ ದ ಅದರ್ ಕ್ರೋಮೋಸೋಮ್ ಪ್ರೆಸೆಂಟ್ ಇನ್ ದ ಮೇಲ್ ಅಂತ ಕೇಳಿದಾಗ ವೈ ಕ್ರೋಮೋಸೋಮ್. ಸೊ ಎಕ್ಸ್ ವೈ ಅನ್ನೋದು ಹ್ಯೂಮನ್ ಮೇಲಲ್ಲಿರುತ್ತೆ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ವೈ ಕ್ರೋಮೋಸೋಮ್. So the next question, the preserved remains of living organisms are called. See, options are fossils, species, non-living materials and none. See, ಭೂಮಿಯಲ್ಲಿರುವಂಥ preserved remains of the living organisms. Okay, we call it as fossils and it is a definition for fossil. ಅರ್ಥ ಆಗ್ತಿದೆಯಾ? ಸ್ಪೀಷೀಸ್ ಆಗಲ್ಲ. ಸ್ಪೀಷೀಸ್ ಅಂದರೆ ಗ್ರೂಪ್ ಆಫ್ ಆರ್ಗನಿಸಮ್ಸ್, ಓಕೆ, ವಿಚ್ ಹ್ಯಾವ್ ಸಿಮಿಲರ್ ಫೀಚರ್ಸ್. ಸೊ ಇನ್ನು ಸಿ ನಾನ್ ಲಿವಿಂಗ್ ಮೆಟೀರಿಯಲ್ಸ್ ಕೂಡ ಆಗಲ್ಲ. ಡಿ ಆಪ್ಷನ್ ಅಲ್ವೇ ಅಲ್ಲ. ಫಸ್ಟ್ ಆಪ್ಷನ್ ಫಾಸಿಲ್ ಈಸ್ ಕರೆಕ್ಟ್. ಫಾಸಿಲ್ ಈಸ್ ನಥಿಂಗ್ ಬಟ್ ದೇ ಆರ್ ದ ರಿಮೈನ್ಸ್, ದೇ ಆರ್ ದ ಟ್ರೇಸಸ್ ವಿಚ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಅರ್ತ್. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಸೆಲೆಕ್ಟ್ ದ ಎಕೋ ಫ್ರೆಂಡ್ಲಿ ಆಕ್ಟಿವಿಟಿ ಅಮಾಂಗ್ ದೆಮ್. ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಯೂಸಿಂಗ್ ಕಾರ್ ಫಾರ್ ಟ್ರಾನ್ಸ್ಪೋರ್ಟೇಷನ್, ಯೂಸಿಂಗ್ bags for shopping, using dyes for coloring cloths, using the windmills to generate power for irrigation. ಇಲ್ಲಿ ಎಕೋ ಫ್ರೆಂಡ್ಲಿ ಆಕ್ಟಿವಿಟಿನ ಬರೀಬೇಕು, ಅಂದರೆ ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ. ಫಸ್ಟ್ ಆಪ್ಷನ್ ಯೂಸಿಂಗ್ ಕಾರ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಇಸ್ ನಾಟ್ ಎಕೋ ಫ್ರೆಂಡ್ಲಿ. ಓಕೆ, ಆ್ಯಂಡ್ ಯೂಸಿಂಗ್ ಪಾಲಿಬ್ಯಾಗ್ಸ್ ವಿಚ್ ಇಸ್ ನಥಿಂಗ್ ಬಟ್ ದ ಪ್ಲಾಸ್ಟಿಕ್ ಬ್ಯಾಗ್ಸ್ ಇಸ್ ನಾಟ್ ಎಕೋ ಫ್ರೆಂಡ್ಲಿ. ಆ್ಯಂಡ್ ಡೈಸ್ ಯೂಸ್ ಮಾಡೋದು ಇದು ಕೂಡ ನಾಟ್ ಎಕೋ ಫ್ರೆಂಡ್ಲಿ. ಬಟ್ ವಿಂಡ್ ಮಿಲ್ಸನ್ನು ನಾವು ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಡೂಯಿಂಗ್ ಇಟ್ ಆಸ್ ಎಕೋ ಫ್ರೆಂಡ್ಲಿ ವರ್ಕ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್, ಖಾದಿನ್ಸ್, ಬುಂದೀಸ್, ಆಹಾರ್ಸ್ ಅಂಡ್ ಕತ್ತಾಸ್ ಆರ್ ದ ಏನ್ಷಿಯಂಟ್ ಸ್ಟ್ರಕ್ಚರ್ ದಟ್ ಆರ್ ಎಕ್ಸಾಂಪಲ್ಸ್ ಫಾರ್ ಡ್ಯಾಶ್. ಆಪ್ಷನ್ಸ್ ಆರ್ ಗ್ರೈನ್ ಸ್ಟೋರೇಜ್, ವುಡ್ ಸ್ಟೋರೇಜ್, ವಾಟರ್ ಸ್ಟೋರೇಜ್, ಸಾಯಿಲ್ ಸ್ಟೋರೇಜ್. ಸೊ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ಸಲ್ಲಿ ಈ ಎಲ್ಲ ವರ್ಡ್ಸನ್ನು ಯು ಮೈಟ್ ಹವ್ ಹರ್ಡ್, ಕೇಳಿರ್ತೀರಾ. ಸೊ ಇದೆಲ್ಲ ಕೂಡ ಒನ್ ಆಫ್ ದ ವಾಟರ್ ಸ್ಟೋರೇಜ್ ಮೆಥಡ್. ಓಕೆ, ಖಾದಿನ್ಸ್ ಆಗಿರ್ಬೋದು, ಬುಂದೀಸ್ ಆಗಿರ್ಬೋದು, ಕತ್ತಾಸ್ ಆಗಿರ್ಬೋದು, ಒಂದೊಂದು ಸ್ಟೇಟಲ್ಲಿ ಒಂದೊಂದು ನೇಮ್ ಇತ್ತು earlier. Okay, so they are all the ancient structures. They are the example for water storage. Okay, so the correct answer is option C. Option C is the correct answer. So illige chemistry and biology totally 14 plus 12. So I have covered 28 questions. Okay, 14 from biology, 12 from chemistry. 28 ಕ್ವಶನ್ಸನ್ನು ಕವರ್ ಮಾಡಿದ್ದೀನಿ ಸ್ಯಾಂಪಲ್ ಪೇಪರಲ್ಲಿ. ಸೊ ಇನ್ನು ಉಳಿದಂಥ ಫಿಸಿಕ್ಸ್ ಕ್ವಶನ್ ಏನಿದೆ ಆ ಕ್ವಶನ್ಸನ್ನು DBS ಮ್ಯಾಥ್ ಚಾನಲಲ್ಲಿ ದೀಪಾ ಮೇಡಮ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದೇ ರೀತಿ ಹಲವಾರು ಸ್ಯಾಂಪಲ್ ಪೇಪರ್ಸನ್ನ ನಾನು ಹೇಳ್ತಾ ಇರ್ತೀನಿ. ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಪೇಪರ್ಸ್ಗೆ ಪ್ಲೀಸ್ ವಾಚ್ ಮೈ ವಿಡಿಯೋಸ್. ಆ್ಯಂಡ್ ಫಾರ್ ಫಿಸಿಕ್ಸ್ ಯು ಕ್ಯಾನ್ ವಾಚ್ DBS ಮ್ಯಾಥ್ ಚಾನಲ್. ಇಟ್ ವಿಲ್ ಗಿವ್ ಲಾಟ್ ಆಫ್ ಅಡ್ವಾಂಟೇಜಸ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್. ಹೋಪ್ ಸ್ಟೂಡೆಂಟ್ಸ್, ನಿಮಗೆ ನಾನು ಮಾಡಿರುವಂಥ ಸೆಗ್ಮೆಂಟ್ಸ್ ಎಲ್ಲ ಇಷ್ಟ ಆಗ್ತಿದೆ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೂ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿ. ಎಕ್ಸಾಮ್ಸ್ಗೆ ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಆಗ್ತಾ ಇರಿ. ಪ್ರಿಪರೇಷನನ್ನು ಸ್ಟಾಪ್ ಮಾಡಬೇಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಅಷ್ಟು ಈಸಿಯಾಗಿ ತೊಗೊಳ್ಬೇಡಿ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವಿತ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಒಂದೊಂದು ಮಾರ್ಕ್ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ, so keep studying and keep preparing for your examination, and thank you so much for watching my videos, and all the best for everybody.